ಇವತ್ತು ಭಾರತ ದೇಶವನ್ನ ಸಂಪೂರ್ಣವಾಗಿ ಇವತ್ತು ಅದಾನಿ ಅಂಬಾನಿ ಇನ್ನಿತರ ಎಲ್ಲಾ ದೇಶದ ದೊಡ್ಡ ದೊಡ್ಡ ಎಲ್ಲ ಬಿಸಿನೆಸ್ ಮ್ಯಾನ್ಗಳಿಗೆ ₹1 ಎಕರೆ ಜಮೀನುಗಳನ್ನು ಮಾರಿ ಇಡೀ ದೇಶವನ್ನ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಹಣ ಇಟ್ಟಿರ್ತಕ್ಕಂತ ಒಂದು ಪರಿಸ್ಥಿತಿಯಿಂದ ದೇಶದ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲಾಗಿದೆ। ಇವತ್ತು ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಯೂಸ್ ಮಾಡಬೇಕು ಹೋಗ್ಬೇಡ್ರಿ, ಜಾಸ್ತಿ ತಿನ್ನಕ್ ಹೋಗ್ಬೇಡ್ರಿ, ಈ ರೀತಿ ಹೇಳಿಕೆ ಕೊಡೋದ್ರಿಂದ ಎಣ್ಣೆಯನ್ನ ಜಾಸ್ತಿ ಯೂಸ್ ಮಾಡಬೇಡ್ರಿ, ಪೌಡರ್ ಹಚ್ಕೊಂಡು ಜಾಸ್ತಿ ಮೇಕಪ್ ಮಾಡ್ಕೋಬೇಡ್ರಿ, ಈ ರೀತಿ ಹೇಳ್ತಕ್ಕಂತ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂತ ಹಲವಾರು ವಿಡಿಯೋಗಳು ನಾವು ನೋಡಿದೀವಿ। ಅವರು ಸಾರ್ವಜನಿಕರಿಗೆ ಕೇಳಿರ್ತಕ್ಕಂಥದ್ದು ಒಂದೇ, ನನಗೆ 6 ತಿಂಗಳು ಟೈಮ್ ಕೊಡ್ರಿ, ಈ ದೇಶದ ಒಂದು ರೂಪಾಯಿಯನ್ನ ನಾನು ಯಾವ ರೀತಿಯಾಗಿ ಅದಕ್ಕೆ ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು। ಅದಾದ್ಮೇಲೆ 5 ವರ್ಷ ಟೈಮ್ ಕೊಡ್ರಿ, ಇಡೀ ದೇಶವನ್ನ ಜಗತ್ತಿಗೆ ನಾನು ಗುರುವನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು। ಆದ್ರೆ ಇವತ್ತು ಸಿಲಿಂಡರ್ ಬೆಲೆ, ಡೀಸೆಲ್, ಪೆಟ್ರೋಲ್, GST, ರೋಡ್ ಟ್ಯಾಕ್ಸ್, ವಾಹನ ಟ್ಯಾಕ್ಸ್ ತಿನ್ನುವುದು A to Z ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಬುಡಮೇಲೆ ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಇಡೀ ದೇಶದ ಎಕನಾಮಿಕ್ ಸಂಪೂರ್ಣ ಇವತ್ತು ಹಾಳಾಗೋಗಿದೆ। ಆದ್ರಿಂದ ಇದಕ್ಕೆ ಒಂದೇ ಒಂದು ಪರಿಹಾರ, ಈ ದೇಶದ ಜನತೆಯನ್ನ ಕ್ಷಮೆಯನ್ನ ಕೇಳಿ ನರೇಂದ್ರ ಮೋದಿ ಅವರು ಆಡಳಿತವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಟ್ಟು ಲೋಕಸಭೆಯನ್ನ ಇವತ್ತು ವಿಸರ್ಜನೆ ಮಾಡಿ ದೇಶದಲ್ಲಿ ಇವತ್ತು ಹೊಸ ಚುನಾವಣೆಯನ್ನು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆರ್ಥಿಕವಾಗಿ ಬಲಾಢ್ಯವಾಗಿ ದೇಶ ನಡೆಸ್ತಕ್ಕಂಥ ಯಾವ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೋ ಅವರ ಅಧಿಕಾರವನ್ನು ನಡೆಸಿ ತಕ್ಷಣ ನರೇಂದ್ರ ಮೋದಿ ಅವರು ಈ ಒಂದು ಪ್ರಧಾನಮಂತ್ರಿ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು। ಹಣದುಬ್ಬರ ಸಂಪೂರ್ಣ ದೇಶದ ಆರ್ಥಿಕ ಪರಿಸ್ಥಿತಿ ಬುಡಮೇಲಾಗಿರೋದನ್ನ ನರೇಂದ್ರ ಮೋದಿ ಇದನ್ನು ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ।